ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಾ ಹೊಂಕಣ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 14/1/2025 ರಿಂದ 18/1/2025 ರವರೆಗೆ ಶ್ರೀ ಗುಬ್ಬಿ ನಂಜುಂಡೇಶ್ವರ ಮಹಾಶಿವ ಯೋಗಿಗಳ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು। ಈ ಒಂದು ಜಾತ್ರೆಗೆ ಕಮಿಟಿಯವರು ಹಾಗೂ ಗ್ರಾಮಸ್ಥರು ವಿವಿಧ ಗ್ರಾಮಗಳ ಭಕ್ತ ಸಮೂಹ ಹರಿದು ಬಂದಿತ್ತು ಹಾಗೂ ಊರಿನ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯಗಳೊಂದಿಗೆ ಅಜ್ಜನವರ ಭಾವಚಿತ್ರದ ಮೂಲಕ ಮೆರವಣಿಗೆ ನೆರವೇರಿತು। ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಹಾವೇರಿ। ಈ ವರ್ಷವೂ ಕೂಡ ಶ್ರೀ ಗುಬ್ಬಿ ನಂಜುಂಡೇಶ್ವರ ಮಹಾಶಿವಯೋಗಿಗಳ ರಥೋತ್ಸವ ಪ್ರತಿ ವರ್ಷ ಸಂಕ್ರಮಣದ 14 ಮತ್ತು 15ನೇ ತಾರೀಕಿನ ದಿವಸ ಭಾಳ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹೊಂಕಣ ಎಂಬ ಗ್ರಾಮದಲ್ಲಿ ಗುಬ್ಬಿ ನಂಜುಂಡೇಶ್ವರರು ತಮ್ಮ ಸಂಪೂರ್ಣ ಜೀವನವನ್ನು ಯೋಗವನ್ನಾಗಿ ಕಳೆದು ತಪಸ್ಸನ್ನು ಮಾಡಿ ವರದಾ ನದಿಯ ದಡದಲ್ಲಿ ಅವರು ಲಿಂಗೈಕ್ಯರಾಗಿ ಬಹುಶಃ ಈ ನಾಡಿನ ಭಕ್ತರಿಗೆ ಜೀವಂತ ಇರುವ ಸಂದರ್ಭದಲ್ಲಿ ಮತ್ತು ಲಿಂಗೈಕ್ಯರಾದ ನಂತರನೂ ಕೂಡ ಈ ಭಾಗದ ಕೋಟ್ಯಾಂತರ ಜನರಿಗೆ ಆಶೀರ್ವಾದವನ್ನು ಮಾಡುತ್ತಾ ಈ ಕ್ಷೇತ್ರದಲ್ಲಿ ನೆಲೆಸಿ ಪ್ರತಿಯೊಬ್ಬ ಬಡವರಿಗೆ ಶ್ರೀಮಂತರಿಗೆ ಅನ್ನದೇ ಪ್ರತಿಯೊಬ್ಬರಿಗೂ ಕೂಡ ದೈವದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಂಥ ನಾಡಿನ ಏಕೈಕ ಗುರುಗಳು ಅಂತಂದರೆ ಅದು ಗುಬ್ಬಿ ನಂಜುಂಡೇಶ್ವರ ಶಿವಯೋಗಿಗಳು ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂಥೇಳಿ। ಯಾಕೆಂದರೆ ಅವರ ಯೋಗ ಸಿದ್ಧಿಯನ್ನು ಪಡೆದಂಥ ಮಹಾನ್ ತಪಸ್ವಿಗಳು। ಅವರ ವಾಕ್ಸಿದ್ಧಿ ಹೇಗಿತ್ತು ಅಂತಂದರೆ ಈ ನಾಡಿನಲ್ಲಿ ಈ ಗ್ರಾಮದಲ್ಲಿ ನೂರಾರು ಕುಟುಂಬಸ್ಥರು ಅವರ ಆಶೀರ್ವಾದದಿಂದ ಅವರ ನುಡಿಯಿಂದ ತಮ್ಮ ಜೀವನವನ್ನು ಕಟ್ಟಿಕೊಂಡಂಥದ್ದನ್ನು ನಾವು ನೋಡ್ತೀವಿ। ಅವರ ಆಶೀರ್ವಾದ ಅವರ ಒಂದು ವಾಕ್ಯ ಅವರವರ ಕುಟುಂಬಗಳನ್ನು ಬೆಳಗಿಸಿದಂಥದ್ದನ್ನು ನಾವು ನೋಡ್ತೇವೆ। ಅಂಥ ಮಹಾತ್ಮರು ಈ ಗ್ರಾಮದಲ್ಲಿ ನೆಲೆಸಿ ಲಕ್ಷಾಂತರ ಜನರಿಗೆ ಆಶೀರ್ವಾದವನ್ನು ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಭಾವಿಸಿಕೊಂಡು ಪ್ರತಿ ವರ್ಷ ಕರೆಯದೇನೆ ಯಾವುದೇ ಪತ್ರಿಕೆಯನ್ನು ಕೊಡದೇನೆ ಇವತ್ತು ಸಾವಿರಾರು ಜನ ಇಲ್ಲಿ ಸೇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀರಿ। ಬಂದಂಥ ಪ್ರವಾಸಿಗರಿಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂಥದ್ದು ನಮ್ಮ ಕಮಿಟಿಯ ಸದಸ್ಯರೆಲ್ಲರೂ ಸೇರಿ ದಾಸೋಹ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ। ಹಾಗೆ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಗುರುಗಳ ಆರಾಧನೆ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ। ಪ್ರತಿ ವರ್ಷ 14 ಮತ್ತು 15ನೇ ತಾರೀಕು ಅಜ್ಜನ ರಥೋತ್ಸವ ಈ ವರ್ಷದಲ್ಲಿ 15ನೇ ತಾರೀಕು ಬಂದಿದೆ। 15ನೇ ತಾರೀಕು ಬಹುಶಃ ವಿಶೇಷವಾಗಿ ಈ ಸಲ ನೂರನ್ನು ತಯಾರಿ ಮಾಡಿ ಅಜ್ಜನ ಮೂರ್ತಿಯನ್ನು ಕೂರಿಸಿ ರಥವನ್ನು ಎಳೆಯುತ್ತಾ ಇರುವಂಥದ್ದು ಅದನ್ನು ನೋಡುವಂಥದ್ದೇ ಒಂದು ದೊಡ್ಡ ಸೌಭಾಗ್ಯ ಅಂತೇಳಿ